ವೀಕ್ಷಕರ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ತಾಲೂಕ್ ಪಂಚಾಯತ್ ಮೊಳಕಾಲ್ಮೂರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆ ಮೊಳಕಾಲ್ಮೂರು ಇವರ ಸಂಯುಕ್ತಾಶ್ರಯದಲ್ಲಿ ಕೋನಸಾಗರ ಗ್ರಾಮದಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ವಕೀಲರಾದ MN ವಿಜಯಲಕ್ಷ್ಮಿ ಅವರು, ಭಾರತೀಯ ಕಾನೂನಿನಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಶಿಕ್ಷಣದಿಂದ ನೈತಿಕ ಮೌಲ್ಯಗಳನ್ನು ಬಿತ್ತುವುದರಿಂದ ಉತ್ತಮ ಸಮಾಜವು ನಿರ್ಮಾಣವಾಗುತ್ತದೆ. ಉತ್ತಮ ಸಮಾಜ ನಿರ್ಮಾಣವಾದರೆ ಉನ್ನತ ದೇಶ ನಿರ್ಮಾಣವಾಗುತ್ತದೆ. ಆದ್ದರಿಂದ ಭಾರತೀಯ ಕಾನೂನಿನ ಒಳಗೆ ಶಿಕ್ಷಣವನ್ನು 14ರಿಂದ 18 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯವನ್ನಾಗಿ ಮಾಡಲಾಗಿದೆ. ಶಿಕ್ಷಣ ಒಂದು ದೇಶದ ಅಭಿವೃದ್ಧಿಯ ಬಾಗಿಲನ್ನು ತೆರೆಯುವ ಕೀಲಿ ಕೈ ಇದ್ದಂತೆ. ಶಿಕ್ಷಣವೇ ಮಾನವನ ವಿಕಾಸದ ಹೆದ್ದಾರಿ. ಹಾಗಾಗಿ ನಾವೆಲ್ಲರೂ ಶಿಕ್ಷಿತರಾಗುವುದರ ಮೂಲಕ ಭಾರತೀಯ ಸಂವಿಧಾನದ ಮತ್ತು ಕಾನೂನಿನ ಘನತೆ, ಗೌರವ, ಸ್ವಾಭಿಮಾನವನ್ನು ಎತ್ತಿ ಇಡುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕಾಗಿದೆ ಎಂದರು. ಅವರು ಮುಂದುವರೆದು ಮಾತನಾಡಿ, ಭಾರತದಂಥ ದೇಶದ ಒಳಗೆ ಇನ್ನು ಸಾಮಾಜಿಕ ಮೂಲ ಪಿಡುಗುಗಳಾದ ಬಾಲ್ಯ ವಿವಾಹ, ವರದಕ್ಷಿಣೆ, ಬಾಲಕಾರ್ಮಿಕ ಪದ್ಧತಿ ಹಾಗೂ ಜೀತ ಪದ್ಧತಿ ಇನ್ನು ಮೊದಲಾದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕಾಗಿದೆ. ಸಮಾನತೆ, ಮಹಿಳಾ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವುಗಳು ಸಂವಿಧಾನದ ಮತ್ತು ಕಾನೂನಿನ ಆಸ್ತಿಯಾಗಿವೆ. ಆದ್ದರಿಂದ ಇವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯವಾಗಬೇಕಾಗಿದೆ. ಕಾನೂನುಗಳು ನಮ್ಮ ಸಂವಿಧಾನದ ಜೀವವಾಳವಾಗಿದೆ. ಸಂವಿಧಾನವನ್ನು ನಾವು ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಸಂವಿಧಾನ ಮತ್ತು ಭಾರತೀಯ ಕಾನೂನಿನ ಆಶಯಗಳನ್ನು ಎತ್ತಿ ಹಿಡಿಯಬೇಕಾಗಿದೆ. ಪ್ರಜಾಪ್ರಭುತ್ವ ನಮ್ಮ ಧರ್ಮವಾಗಬೇಕಾಗಿದೆ. ಅದರೊಳಗಿನ ಕಾನೂನುಗಳು ನಮ್ಮ ಧರ್ಮ ಗ್ರಂಥವಾಗಬೇಕು ಎಂದು ಸುದೀರ್ಘವಾಗಿ ವಿಷಯ ಮಂಡಿಸಿದರು. ಸಮಾಜ ಪರಿವರ್ತನಾ ಚಳವಳಿಯ ಪರಮೇಶ್ವರ್ ಅವರು ಮಾತನಾಡಿ, ಸೂರ್ಯನಿಲ್ಲದ ಜಗತ್ತನ್ನು ಹೇಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲವೋ ಹಾಗೆಯೇ ಕಾನೂನುಗಳು ಇಲ್ಲದ ದೇಶವನ್ನು ಊಹಿಸಿಕೊಳ್ಳುವುದು ಅಸಾಧ್ಯ. ಕಾನೂನುಗಳು ಒಂದು ದೇಶದ ರಕ್ಷಕವಚ ಇದ್ದಂತೆ. ಕಾನೂನುಗಳಿಂದಾಗಿ ಇಂದು ಭಾರತದಲ್ಲಿ ನಾವೆಲ್ಲರೂ ನೆಮ್ಮದಿಯಿಂದ ಜೀವಿಸುತ್ತಿದ್ದೇವೆ. ಕಾನೂನುಗಳಿಲ್ಲದೆ ಹೋದರೆ ಇಡೀ ದೇಶ ಅಶಾಂತಿ, ದೌರ್ಜನ್ಯ, ದಬ್ಬಳಿಕೆ ಮೊದಲಾದವುಗಳು ಉಂಟಾಗಿ ದೇಶ ಅವನತಿ ಹಂತಕ್ಕೆ ಸಾಗುತ್ತದೆ. ಆದ್ದರಿಂದ ಕಾನೂನುಗಳನ್ನು ಗೌರವಿಸಿ ಅವುಗಳನ್ನು ಪಾಲಿಸಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ. ಕಾನೂನುಗಳನ್ನು ನಾವೆಲ್ಲರೂ ರಕ್ಷಿಸೋಣ ಎನ್ನುವ ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣುಕಮ್ಮ ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಮರಿಸ್ವಾಮಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ವೀರೇಶ್, ಗ್ರಾಮ ಪಂಚಾಯತಿ ಸದಸ್ಯರಾದ ಪಾಲಯ್ಯ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಣ್ಣ, ಶಿಕ್ಷಕರಾದ ಶಮೀವುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ರೇಣುಕಮ್ಮ ಅವರೇ, ಹಾಗೂ ಇತರೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ, ಹಾಗೂ ಗ್ರಾಮ ಪಂಚಾಯತಿಯ ಈಗ ತಾನೇ ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ PDO ಆಗಿರ್ತಕ್ಕಂಥ ಮಾಂತೇಶ್ ಸರ್ ಅವರೇ, ಹಾಗೂ ಶಾಲಾ ಮುಖ್ಯ ಶಿಕ್ಷಕರೇ, ಶಿಕ್ಷಕ ವೃಂದದವರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು. ಈ ಶಾಲೆಗೆ ಭಾಳ ಸಲ ನಾವು ಕೋರ್ಟಿಂದ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ನಿಮ್ಮ ಸೀನಿಯರ್ಸ್ ಎಲ್ಲ ಇರ್ತಾರೆ, ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ಯಾಕಂದರೆ ನಂದು ಮೂಲತಃ ರಾಂಪುರ. ನನ್ನ ಹೆಸರು MN ವಿಜಯಲಕ್ಷ್ಮಿ ಅಂತೇಳಿ. ನಾನು ಸಿಂಪಲ್ ಆಗಿ ಜಸ್ಟ್ 30 ವರ್ಷಗಳಿಂದ ಲಾಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಅವಾಗ ಪ್ರಶ್ನೆ ಕೇಳ್ತೀನಿ, ಮಕ್ಕಳು ಭಾಳ ಇದ್ದೀರಾ. ಸೊ ನನಗೆ ಮಕ್ಕಳಂದ್ರೆ ಭಾಳ ಪ್ರೀತಿ. ಯಾಕಂದರೆ ಇಂದಿನ ಮಕ್ಕಳೇ ಪ್ರಜೆಗಳು. ಹಳೆ ಡೈಲಾಗ್, ನಾನು ಪ್ರಜೆಗಳು ಅಂತ ಹೇಳಲ್ಲ, ಮುಂದಿನ ನಾಯಕರು. ಯಾಕಂತ ಹೇಳಿದ್ರೆ ತುಂಬ ಫಾಸ್ಟ್ ಇದ್ದೀರಾ. ಏನು ಹೇಳಿದ್ರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ನೀವೆಲ್ಲರೂ ಅಲ್ವಾ. ಮನೇಲಿ ಎಲ್ಲ ಯಾರು ಬ್ಲ್ಯಾಕ್ ಮೇಲ್ ಮಾಡೋದು ಅಂತ ಹೇಳಿದ್ರೆ ಅಪ್ಪ ಅಮ್ಮನ ನೀವೇ. ಯಾಕಂತೇಳಿ ನಿಮಗೆ ಇವತ್ತು ಎದುರ್ಕೊಂಡು ನಾವು ಬದುಕಬೇಕಾಗಿದೆ. ಅಪ್ಪ ಅಮ್ಮ ಇರೋದೆಲ್ಲ 1-2 ಮಕ್ಕಳು. ಸ್ವಲ್ಪ ಜಾಸ್ತಿ ಟೀಚರ್ಸು ಭಯಂಗಿಲ್ಲ, ಅಪ್ಪ ಅಮ್ಮ ಭಯಂಗಿಲ್ಲ ಅಲ್ವಾ. ಎಲ್ಲ ಗೊತ್ತು ನನಗೆ, ಅದು ಬೇಡ. ನನಗೂ ಇನ್ನೂ 30 ವರ್ಷ ಲಾಯರಾಗಿ ಕೆಲಸ ಮಾಡಿ ಅಂತ ಹೇಳಿದ್ನಲ್ಲ, ನಾನು ತಿಳ್ಕೊಳ್ಳೋದು ಸಾಕಷ್ಟು ಸಮುದ್ರ ಇದೆ. ನಾನು ಭಾಳ ಒಂದಿಷ್ಟು 4 ಹನಿ ತಿಳ್ಕೊಂಡಿರ್ಬೋದು ಅಲ್ವಾ. ಯಾವಾಗ ನಿಮಗೆ ಇಲ್ಲಿ ಖಾಲಿ ಇರುತ್ತೋ ನಿಮಗೆ ಆಟೋಮೆಟಿಕ್ಕಾಗಿ ಯಾರು ಏನು ಹೇಳ್ತಾರೆ ತಿಳಿಯಿರ್ತಕ್ಕಂಥ ಜ್ಞಾನಾರ್ಜನ ಆಗ್ತಾ ಇರುತ್ತೆ. ಯಾವಾಗ ನನಗೆಲ್ಲ ಗೊತ್ತೋ, ನಾನು ಅಹಂ ಬರುತ್ತೋ, ಅವಾಗ ಕಲ್ತ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ನನಗೇನು ಗೊತ್ತಿಲ್ಲ ಅಂತಲೇ ಇರ್ಬೇಕು. ಗೊತ್ತು ಮಾಡ್ಕೊಳೋದು ಸಾಕಷ್ಟಿದೆ. ನಿನ್ನೆ ಕೂಡ ಒಂದು ಧರ್ಮಸ್ಥಳ ಸಂಸ್ಥೆಯಿಂದ ಸುಮಾರು 12 ವರ್ಷ ನಾನು ಅಲ್ಲಿ ಪ್ಯಾನಲ್ ಅಡ್ವೊಕೇಟ್ ಕೆಲಸ ಮಾಡ್ತಾ ಇದ್ದೀನಿ. ಬುಡ್ಡನಹಳ್ಳಿಯಲ್ಲಿ ಹೋಗಿದ್ದೆ ನಾನು. ಶ್ವಾಸ ಸಂಕಲ್ಪ ಅಂತ ಒಂದು ಕಾರ್ಯಕ್ರಮ 8, 9, 10
3 ವಿದ್ಯಾರ್ಥಿಗಳಿಗೆ ಸುಮಾರು 1 ಗಂಟೆ ಕಾದು 4 ಗಂಟೆಯಿಂದ 5 ಗಂಟೆವರೆಗೆ ಆ ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟು ಬಂದ್ದಾರೆ. ಆರೋಗ್ಯದ ಬಗ್ಗೆ ಕಾರ್ಯಕ್ರಮ, ದುಶ್ಚಟಗಳನ್ನು ದೂರ ಯಾವ ರೀತಿ ಇರಬೇಕು ಅಂತ ಹೇಳಿ, ಮತ್ತು ಹಲವಾರು ಕಾರ್ಯಕ್ರಮಗಳು. ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ದಾರೆ ವಿದ್ಯಾರ್ಥಿಗಳು ಹೊಸ ಚಿಂತನೆಗಳನ್ನ ಕೊಂಡೊಯ್ಯುವಂತಹ ನಿಜವಾದಂತಹ ಸಾರಥಿಗಳು. ಈ ದೇಶದ ಭವಿಷ್ಯ ಯಾರ ಮೇಲೆ ನಿಂತಿದೆ ಅಂತಂದ್ರೆ ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲೆ ನಿಂತಿದೆ. ಯಾಕೆ ಅಂತಂದ್ರೆ ಕಾನೂನಿನ ಒಳಗಡೆ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ, ಶಿಕ್ಷಣ. ಆ ಶಿಕ್ಷಣದ ಮೂಲಕ ಇಡೀ ದೇಶವನ್ನ ಕಟ್ಟುವಂತಹ ಮಹತ್ತರವಾದಂತಹ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಇದೆ. ಯಾಕೆ ಅಂತಂದ್ರೆ ಜಪಾನ್ನ ಒಳಗಡೆ ಒಂದು ಗಾದೆ ಮಾತಿದೆ, ಗಿವ್ ಮಿ ಎ ಫಿಶ್ ಐ ವಿಲ್ ಈಟ್ ಫಾರ್ ಎ ಡೇ, ಟೀಚ್ ಟು ಮಿ ಫಿಶ್ ಐ ವಿಲ್ ಈಟ್ ಫಾರ್ ಮೈ ಲೈಫ್ ಟೈಮ್. ಮೀನನ್ನ ಕೈಗೆ ಕೊಟ್ಬಿಟ್ರೆ ತಿಂದು ಖಾಲಿ ಮಾಡ್ಬಿಡ್ತಾನೆ, ಅದೇ ಮೀನು ಹಿಡಿಯೋದನ್ನ ಕಲಿಸ್ಕೊಟ್ರೆ ಸ್ವಾಭಿಮಾನಿಯಾಗಿ ಸೋಮಾರಿಯಾದಂಗೆ ಸ್ವಾವಲಂಬಿ ಘನತೆ ಗೌರವದ ಬದುಕನ್ನ ಬದುಕ್ತಾರೆ ಅಂತಕ್ಕಂಥದ್ದು ಆ ಗಾದೆಯ ಉದ್ದೇಶ. ಹಂಗೆ ನಮ್ಮ ಈ ದೇಶದ ಕಾನೂನು ಆ ಶಿಕ್ಷಣದ ಮೂಲಕ ನಾವು ಏನಾಗ್ಬೋದು ಅಂತ ಅಂದ್ರೆ ಎಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಟೀಚರ್ಸ್ಗಳಾಗ್ಬೋದು, ಹೈಕೋರ್ಟ್ ಜಡ್ಜ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು. ಈ ದೇಶವನ್ನ ಕಟ್ಟುವಂತ ನಿಜವಾದಂತ ಶಿಕ್ಷಕರು ಕೂಡ ಆಗ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಶಿಕ್ಷಣದಿಂದ ಮಾತ್ರ. ಅಂತಹ ಶಿಕ್ಷಣವನ್ನ ಮೀನ್ ಹಿಡಿಯೋ ಕೆಲಸವನ್ನ ಈ ದೇಶದ ಸಂವಿಧಾನ ನಮ್ಗಳಿಗೆ ಕೊಟ್ಟಿದೆ. ಇವತ್ತು ನಿಮ್ಮ ತಂದೆ ತಾಯಿಗಳು ಒಂದು ಮಹತ್ತರವಾದ ಕನಸನ್ನ ಇಟ್ಕೊಂಡು ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಯಾಕೆ? ನನ್ನ ಮನೆಯ ಮಗಳು, ನನ್ನ ಮನೆಯ ಮಗ ಈ ಶಿಕ್ಷಣವನ್ನ ಪಡ್ಕೊಂಡು ನಮ್ಮ ಕಷ್ಟವನ್ನ ತೀರಿಸ್ತಾನೆ, ಅವನು ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ,